ನಮ್ಮ ಅಕ್ಕ ಏನೋ ಮಾಡೋರು ಜೊತೆ ಎಲೆ ಅಡಿಕೆ ಪಾರ್ಟಿ ಮಾಡಕ್ಕೆ ಅಂತ ಬಂದಿದ್ದೀನಿ. ಎಲೆ ಪ್ರೇಮ ಅಕ್ಕನೇ ಒಂದು ಡ್ರೆಸ್ ಕೊಟ್ರು, ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ ಸಿಕ್ಕಾಬಡೆ ಅಕ್ಕನ್ ಮಾತ್ರ ಸ್ವಂತ ಅಣ್ಣನ ಮಗನ್ಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೇಗನೆ ಬ್ಲಾಗ್ ನ ಸ್ಟಾರ್ಟ್ ಮಾಡಿದೆ. ನನ್ಗೆ ಏನ್ ಗೊತ್ತಾ, ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ, ಫಂಕ್ಷನ್ಗೆ ಹೋಗ್ತೀವಿ, ಮದ್ವೆಗೆ ಹೋಗ್ತೀವಿ ಅಂತ ಅದು ತಲೆಗೆ ಬಂದ್ಬಿಡೈತಲ್ಲ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಂತ. ಇಡೀ ರಾತ್ರಿ ನನ್ ನಿದ್ದೆನೆ ಬಂದಿರೋದಿಲ್ಲ, ಸುಮ್ಮನೆ ಕಣ್ ಮುಚ್ಕೊಂಡಿರ್ತೀನಿ, ಎದ್ದಿರ್ತೀನಿ. ಹಂಗಾಗ್ಬಿಟ್ಟು ಇವತ್ತು ಫುಲ್ ನಿದ್ದೆ ಎಲ್ಲ ಕಣ್ಣೆಲ್ಲ ನೋಡ್ತಾ ಇದೆ. ಹಾಗೆ ಇವತ್ತು ಮದ್ವೆ ಇತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ರೆಡಿ ಆಗ್ತಾ ಇದೀವಿ. ಬೇಗ ಎದ್ಬಿಟ್ಟು ಇಲ್ಲಿಂದ ದೂರ ಹೋಗೋಷ್ಟ್ರಿಗೆ 2 ಅವರ್ ಜರ್ನಿ ಅಂತೆ. ಸೊ ಅದಕ್ಕೋಸ್ಕರ ಬೇಗನೆ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದೀವಿ. ಬನ್ನಿ, ಇನ್ನು ನನ್ನ ಮಗ ಮಲ್ಗೆ ಇದ್ದಾನೆ. ನನ್ನ ಮಗಳು ಮಾತ್ರ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದು. ಸೊ ಇವನ್ನೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಷ್ಟ್ರಿಗೆ ಇನ್ನೊಂದ್ರೂ ಟೈಮ್ ಆಗೇ ಆಗತ್ತೆ. ಏನಪ್ಪ ಮಾಡೋದು ಅಂತ ನನಗೇನ್ ಗೊತ್ತಾ, ಮೇನ್ ಆಗಿ ಬಂದ್ಬಿಟ್ಟು ಸೆರ್ಗತ್ರ ಒಂದ್ ಸ್ವಲ್ಪ ಪರ್ಫೆಕ್ಟ್ ಆಗಿ ಇದ್ಬಿಟ್ರೆ ನನ್ ಸೀರೆ ಉಟ್ಕೊಳ್ಳೋದು ಈಸಿ. ಅಲ್ಲಿ ಕರೆಕ್ಟ್ ಇಲ್ಲ ಅಂತಂದ್ರೆ, ಅಲ್ಲಿ ಸ್ವಲ್ಪ ಏನಾದ್ರು ಎಡ್ವರ್ಟ್ ಆಯ್ತು ಅಂತಂದ್ರೆ, ಇದು ಎಡ್ವರ್ಟ್ ಆಯ್ತು ಅಂದ್ರೆ ಸೀರೆ ಹೋಯ್ತಾವ, ಫುಲ್ ಸೀರೆ ಬರಲ್ಲ ಏನೇ ಮಾಡಿದ್ರು ಅಂತ. ಅದಕ್ಕೋಸ್ಕರ ಇದು ಒಂದನ್ನ ಮಾತ್ರನೇ ರೆಡಿ ಮಾಡ್ಕೊಂಡು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ ಐರನ್ ಎಲ್ಲ ಮಾಡ್ಕೊಂಡಿದ್ದೀನಲ್ಲ, ಸೊ ಇನ್ನು ಚೆನ್ನಾಗಿರತ್ತೆ ಅಂತ. ಇದೇ ಸೀರೆ ಇಟ್ಟಿದ್ನಲ್ಲ, ಇದೇ ಸೀರೆ ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಬೇಗ ರೆಡಿ ಆಗ್ಬಿಟ್ಟು ಎಲ್ಲರೂ ಕೂಡ ಹೊರಡೋದು ಅಷ್ಟೇನೆ. ಸೊ ನಿನ್ನೆ ನೋಡಿ ಅವನು ಹೇರ್ ಕಟ್ ಮಾಡಿರೋಣ, ಅವ್ನು ಫುಲ್ಲು, ಅದಕ್ಕೆ ನಿದ್ದೆ ಬಂದಿಲ್ಲ ಅನಿಸ್ತದೆ ನನಗೆ. ನಾನು ಹೇಳಿದ್ದೀನಿ ನಂದು ಏನು ಲೆಂತ್ ಇದೆಯೋ ಅಷ್ಟೇ ಲೆಂತ್, ಒಂದು ಸ್ವಲ್ಪ ನಂಗೆ ಲೇಯರ್ಸ್ ಅಷ್ಟೇ ಬೇಕಂತ. ಅವ್ರು ನೋಡಿದ್ರೆ ಹಿಂಗೆ ಮಾಡಿದ್ದಾರೆ, ಅಲ್ಲಿ ನಂಗೆ ಗೊತ್ತಾಗಿದ್ದಿಲ್ಲ. ಆಮೇಲೆ ಪೋನಿಟೈಲಿಂಗ್ ಅಂತೆ ನೀನು ನೋಡಿದ್ರೆ ಕೂದಲೇ ಇಲ್ಲ, ಎಷ್ಟಿದೆ, ಏನ್ ಮಾಡಕ್ಕಾಗಲ್ಲ. ಸೊ ಇವಾಗ ಒಂಥರ ಏರ್ ಕೇರ್ ಚಾಲೆಂಜ್ ತರನು ಮಾಡ್ಕೋಬಹುದು, ನೋಡೋಣ. ಸೊ ಇಲ್ಲಿಗೆ ಏನೋ ನೆಕ್ಸ್ಟ್ ಇಯರ್ಸ್ಗೆ ಕೂದಲು ಎಷ್ಟು ಉದ್ದ ಇರತ್ತೆ ಅಂತ ಹೇಳ್ಬಿಟ್ಟು ಅವಾಗ ನಂಗೆ ಗೊತ್ತಾಗತ್ತಲ್ಲ, ನಾನು ಪ್ರಗತಿ ಫಾಲೋ ಮಾಡಿದ್ದು ನಿಜವಾಗ್ಲೂ ವರ್ಕ್ ಆಗಿದೆ ಅಂತ ನಿಮ್ಗೂ ಒಂದು ಇದು ಬರುತ್ತೆ. ಸೊ ಅದಕ್ಕೆ ನಾನು ಆ ತರ ಮಾಡೋಣ ಅಂತ ಅನ್ಕೊಂಡಿದೀನಿ, ಹೇರ್ ಕೇರ್ ಚಾಲೆಂಜ್ ಮಾಡೋಣ ಅಂತ. ಸೊ ಏರ್ ಗ್ರೋತ್ ಆದ್ರೆ ನಿಮ್ಗೂ ಕೂಡ ಅದು ನಾನು ಹೇಳಿದ್ದು ಯೂಸ್ ಆಗತ್ತೆ. ಹಾಗೆ ಇವತ್ತು ಮದುವೆ ಮನೆಗೆ ರೆಡಿ ಆಗ್ತಾ ಇದ್ದೀನಿ, ಸೀರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಒಂದು ಬೆಸ್ಟ್ ಲಿಪ್ಸ್ಟಿಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದು ಮಮ್ಮ ಅರ್ತ್ ಅವರ ಕ್ರೀಮಿ ಮ್ಯಾಟೆ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ಸೊ ನನಗೆ ಮ್ಯಾಟೆ ಲಿಪ್ಸ್ಟಿಕ್ ಅಂದರೆ ಇಷ್ಟ, ಬಟ್ ಕೆಲವೊಂದು ಮ್ಯಾಟೆ ಲಿಪ್ಸ್ಟಿಕ್ ಏನಾಗುತ್ತೆ ಅಂತಂದರೆ ಅಪ್ಲೈ ಮಾಡಿದಾಗ ತುಂಬ ಡ್ರೈ ಫೀಲ್ ಆಗುತ್ತೆ. ಬಟ್ ಇದು ಆ ರೀತಿ ಆಗಿಲ್ಲ, ತುಂಬಾ ಕ್ರೀಮಿ ಆಗಿದೆ. ಹಾಗೆ ತುಂಬ ಹೊತ್ತು ಲಿಪ್ಸ್ ಮೇಲೆ ಸ್ಟೇ ಆಗಿರುತ್ತೆ. ಅಂದರೆ 8 ಅವರ್ ಲಾಂಗ್ ಸ್ಟೇ ಇರುತ್ತೆ. ಮೇಡ್ ಸೇಫ್ ಸರ್ಟಿಫೈ ಆಗಿರೋದ್ರಿಂದ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಏನೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಷ್ಟು ರೀತಿಯಾದಂತಹ ಶೇಡ್ಗಳು ಸಿಗುತ್ತೆ ನಿಮಗೆ. ಇದರಲ್ಲಿ ಮುರುಮುರು ಬಟರ್ ಮತ್ತು ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ. ಅಪ್ಲೈ ಮಾಡಿದಾಗ ಅಷ್ಟೇ ಕ್ರೀಮಿ ಟೆಕ್ಸ್ಚರನ್ನು ಕೊಡುತ್ತೆ. ದ ಮೋಸ್ಟ್ ಅಮೇಝಿಂಗ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಹಾಗೆ ಇವಾಗ ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ಅಂತಂದರೆ 399 ರುಪೀಸ್ಗೆ ಈ ಲಿಪ್ಸ್ಟಿಕ್ ಸಿಗ್ತಾ ಇದೆ. ಮತ್ತು ಇನ್ನೊಂದು ಬೆಸ್ಟ್ ಏನಂತಂದರೆ, ಮಮ್ಮ ಅರ್ತ್ ಅವರು ನಮ್ಮ ಒಂದು ಫೀಡ್ಬ್ಯಾಕನ್ನು ಕೇಳಿಸ್ಕೊಂಡು ಅದರ ಪ್ರಕಾರ ಅವರು ಪ್ರಾಡಕ್ಟನ್ನು ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇವಾಗ ಆನಿಯನ್ ಶ್ಯಾಂಪು ಏನಿದೆಯಲ್ಲ, ಅದರ ಇನ್ಪುಟನ್ನು ವ್ಯೂವರ್ಸಿಂದಾನೇ ಅವರ ಒಂದು ಫೀಡ್ಬ್ಯಾಕನ್ನು ತೊಗೊಂಡು ಅದನ್ನು ರಿಸರ್ಚ್ ಮಾಡಿ ಈ ಪ್ರಾಡಕ್ಟನ್ನು ಇನೋವೇಷನ್ ಮಾಡ್ತಾರೆ ಫಾರ್ ಬೆಟರ್ ಕ್ವಾಲಿಟಿ ಕೊಡೋದಕ್ಕೋಸ್ಕರ. ನಿಮಗೆ ಈ ಪ್ರಾಡಕ್ಟ್ ಬೇಕಂತಂದರೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಇವಾಗ ನಾನು ಮದ್ವೆಗೆ ಹೊರಟಿದ್ನಲ್ಲ, ಸ್ಯಾರಿ ಮೇಲೆ ಈ ಒಂದು ಲಿಪ್ಸ್ಟಿಕ್ ಅನ್ನ ಯೂಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಶೇಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಸ್ಯಾರಿ ಮೇಲೆ ಲಿಪ್ಸ್ಟಿಕ್ ಸ್ವಲ್ಪ ಬ್ರೈಟ್ ಆಗಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಶೇಡ್ಗಳು ತುಂಬಾ ಚೆನ್ನಾಗಿದೆ, ತುಂಬಾನೇ ಸಾಫ್ಟ್ ಆಗಿ ಕ್ರೀಮಿ ಆಗಿದೆ, ಲಿಪ್ಸ್ ಅನ್ನ ಡ್ರೈ ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಈ ಪ್ರಾಡಕ್ಟ್ ಏನಾದ್ರು ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಹಾಗೆ ಇವಾಗ ಎಲ್ಲ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಅವರ ವೆಬ್ಸೈಟ್ ಮಮ್ಮ ಅರ್ತ್ ಅವರ ವೆಬ್ಸೈಟ್ ಅಲ್ಲಿ ಕೂಡ ಸಿಗ್ತಾ ಇದೆ. ಅಲ್ಲಿ ಕೂಡ ನೀವು ಬೈ ಮಾಡಬಹುದು. ಜೊತೆಗೆ ನಿಯರ್ ಶಾಪ್ ಅಲ್ಲಿ ಕೂಡ ಸಿಗುತ್ತೆ, ಅಲ್ಲಿ ಕೂಡ ನೀವು ತಗೊಳ್ಳೋ ಹಾಗಿದ್ರೆ ಸಿಗುತ್ತೆ. ಈ ಎಲ್ಲಾ ಪ್ರಾಡಕ್ಟ್ ಗಳಿಗೂ ನಿಮ್ಗೆ ಏನಾದ್ರೂ ಒಂದಿಷ್ಟು ಡಿಸ್ಕೌಂಟ್ ಬೇಕು ಅಂತಂದ್ರೆ ನನ್ನ ಒಂದು ಕೂಪನ್ ಕೂಡ ಯೂಸ್ ಮಾಡ್ಕೊಳ್ಳಿ, ನಿಮ್ಗೆ 20% ಅಷ್ಟು ಡಿಸ್ಕೌಂಟ್ ಸಿಗುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಕೂಡ ಬೈ ಮಾಡಬಹುದು. ರೆಡಿ ಆದ್ರಾ?
ಇಲ್ಲೇ ಇರ್ತೀಯಾ? ಬಾಯ್. ಫ್ಯಾನ್ ಆಫ್ ಮಾಡ್ತೀನಿ. ರೆಡಿನಾ? ರೆಡಿ. ಹೋಗೋಣ ಪ್ರೀತು. ಇಷ್ಟೊತ್ತಾಯ್ತು ನಾವೆಲ್ಲ ರೆಡಿ ಆಗೋಷ್ಟೊಳಗೆ. ಪ್ರಗತಿ ಏನಾದ್ರೂ ಹೊರಟ್ರೆ ದೀಪ ಹಚ್ಬೇಕಲ್ಲ, ಸೊ ಅದಕ್ಕೆ ದೀಪ ಹಚ್ತೀನಿ ಅಂತೆಲ್ಲ ರೆಡಿ ಮಾಡ್ಕೊಂಡು ದೀಪ ಹಚ್ತಾ ಇದ್ರೆ. ಪೂಜೆ ಆಯ್ತಾ ಮಗನ? ಬಾ ಹೋಗೋಣ. ಬಾ ಬನ್ನಿ ಬನ್ನಿ, ಹಾಕೈತೆ ಬನ್ನಿ. ಬೆಳಗಿನ ಜಾವ 6 ಗಂಟೆಗೆ ಮನೆ ಬಿಟ್ವಿ. ದೂರ ಆಗಬಹುದು ಅಂತ ಹೇಳ್ಬಿಟ್ಟು, ಅದು ಮದುವೆ ಅಲ್ವಾ, ಸ್ವಲ್ಪ ಟೈಮ್ ಕರೆಕ್ಟಾಗಿ ಹೋದರೆ ಬೆಸ್ಟ್ ಅಂತ ನಾವೆಲ್ಲರೂ ಕೂಡ ರೆಡಿ ಆದ್ವಿ. ಈ ಥರ ಕಾಣಿಸ್ತಾ ಇದ್ದೀವಿ. ಅಲ್ಲಿಂದ ಹೊರಟ್ವಿ. ಹಾಗೆ ಈ ಮದುವೆಯಲ್ಲಿ ಇನ್ನೊಂದು ಸ್ಪೆಷಲ್ ಒಂದು ವಿಚಾರ ನಿಮಗೆ ಹೇಳಬೇಕು. ಸೊ ಏನು ಅಂತ ಹೇಳ್ಬಿಟ್ಟು ನಾನು ಮದುವೆ ಚೌಟ್ರಿಗೆ ಹೋದ್ಮೇಲೆ ಹೇಳ್ತೀನಿ. ಸ್ವಲ್ಪ ಹೊತ್ತಿಗೆ ಪ್ರಗತಿ ನಿದ್ದೆ ಮಾಡಿದ್ದಾಯಿತು. ಪ್ರೀತಮ್ ಮಾತ್ರ ಫುಲ್ಲು ಸ್ಟ್ರಿಕ್ಟ್ ಕುತ್ಕೊಂಡಿದ್ದ, ಏನು ಮಲ್ಕೊಂಡಲೆ. ಹಾಗೆ ನನ್ನ ಹಸ್ಬೆಂಡ್ ಇವಾಗ ಇಬ್ಬರೂ ಹೂವು ಮುಟ್ಕೊಂಡಿರಲಿಲ್ಲ ಅಲ್ವಾ. ಆನ್ ದ ವೇ ಅಲ್ಲಿ ಪಾಪ ರೋಡ್ ಸೈಡಲ್ಲಿ ಹೂವು ಕೊಡ್ತಾರಲ್ಲ, ಅವ್ರ ಹತ್ರನೇ ಒಂದು ಹೂವು ಕೊಡಿಸಿದ್ರು ಮುಟ್ಕೋ ಅಂತ ಹೇಳಿಬಿಟ್ಟು. ಸೀರೆ ಮೇಲೆ ಹೂವು ಇಲ್ಲ ಅಂತಂದರೆ ಹೇಗೆ ಕಾಣಿಸುತ್ತಲ್ವ, ಸೊ ಹಾಗಾಗಿ ಸೀರೆಗೆ ಹೂವು ಎಲ್ಲ ಮುಟ್ಕೊಂಡು ರೆಡಿ ಆದ್ವಿ. ಸೊ ಅವ್ರ ಅಕ್ಕ ಮಲ್ಕೊಂಡ್ರು, ಪ್ರೀತಮ್ ಮಲ್ಕೊಳ್ಳಿಲ್ಲ. ಅಲ್ಲಿಂದ ಎದ್ದು ಓಡ್ ಬಂದ್ಬಿಟ್ಟ. ಪ್ರೀತಮ್ ಓಯ್, ಬೆಳಗ್ಗೆ ಬೇಗ ಎದ್ವಾ, ಹೊಟ್ಟೆ ಬೇರೆ ಹಸಿತಾ ಇದೆ. ಅದಕ್ಕೆ ಎಲ್ಲಾದ್ರೂ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣವಾ ಅಂತ ಕೇಳ್ತಾ ಇದ್ದೀನಿ. ಮದುವೆ ಮುಹೂರ್ತ ಇರೋದೇ 9 ಗಂಟೆಯಿಂದ 9:45ವರೆಗೂ ಆಗೋಗಿದೆ ಟೈಮು. ಬೆಟರ್ ಹೋದ್ರೇ ಸರಿ ಅಂತ ಅನಿಸ್ತಾ ಇದೆ. ಸೊ ಪ್ರೀತಮ್ ಏಯ್ ಪ್ರೀತಮ್ ನೋಡಿಲಿ, ಏನಾಯ್ತು ಪ್ರೀತಮ್ಗೆ? ಹೊಟ್ಟೆ ಹಸಿತಾ ಇದೆಯಾ? ಒಂದು ½ ಅಷ್ಟೇ. ಇಲ್ಲ ಬೇಡ, 8:30 ಆಯ್ತು, ಹೋಗ್ಬಿಡೋಣ. 8:30 ಆಗ್ಬಿಟ್ಟಿದೆ. 9 o'clock ಅಲ್ಲಿ ಮೂಡ್ತಾ 9:30ಗಾದ್ರೂ ರೀಚ್ ಆದ್ರೆ ಓಕೆ. ಇನ್ನು ಮತ್ತೆ ತಿನ್ನೋಕೆ ಹೋದ್ರೆ ಇಲ್ಲ ½ 9 o'clock ಆಗ್ಬಿಡುತ್ತೆ. ಪ್ರೀತಮ್ ಫ್ರೂಟ್ ತಿಂದ ಅಷ್ಟೇನೆ. ಇವಾಗ ಹೋಗೋಣ. ನಾನು ನಿಮ್ಗೊಂದು ಸ್ಪೆಷಲ್ ಏನೋ ಹೇಳ್ತೀನಿ ಅಂತ ಹೇಳಿದ್ನಲ್ಲ ಚೌಟ್ರಿಯಲ್ಲಿ. ಇದೇ ಒಂದು ಛತ್ರದಲ್ಲೇ ನನ್ನ ಹಸ್ಬೆಂಡ್ 12 ವರ್ಷದ ಹಿಂದೆ ಮದುವೆ ಆಗಿತ್ತು. ಸೊ ಇದೇ ಚೌಟ್ರಿಯಲ್ಲೇ, ಇದೇ ಕಲ್ಯಾಣ ಮಂಟಪದಲ್ಲೇ. ಬಟ್ ಅವಾಗಿನ್ನೂ ತುಂಬ ಚೆನ್ನಾಗಿತ್ತು. ನಾವು ಮದುವೆ ಆದಾಗ ಫಸ್ಟ್ ಟೈಮ್ ಕನ್ಸ್ಟ್ರಕ್ಟ್ ಮಾಡಿದ್ದು. ಸೊ ಅದಾದಮೇಲೆ ತಾಳಿ ಕಟ್ಟೋ ಶಾಸ್ತ್ರ ಆಯಿತು. ಇವರಿಬ್ಬರು ಬಂದುಬಿಟ್ಟು ನನ್ನ ತಾತ ಇದ್ದಾರಲ್ಲ, ಅಮ್ಮನ ಅಪ್ಪ ಇದ್ದಾರಲ್ಲ, ಅವರ ತಂಗಿ ಮಕ್ಕಳು ಅಂತನೋ ಅಣ್ಣನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಅಂತನೋ ಹೇಳಿದ್ರು. ಅವರ ಮಕ್ಕಳು, ನಮ್ಮ ತಾತನ ದೊಡ್ಡಪ್ಪನ ಮಕ್ಕಳು ಅಂತ. ಸೊ ತುಂಬ ದೊಡ್ಡ ರಿಲೇಷನ್. ಹೇಳಬೇಕು ಅಂತ ಅಂದರೆ ಇಡೀ ದಿನ ಸಾಲಲ್ಲ ಥರ, ಅಂದರೆ ಕೊಂಡಿ ಒಬ್ರಿಗೆ ಆ ಥರ. ಸೊ ಇವ್ರು ಬಂದಾಗೆಲ್ಲ ನಮ್ಗೆ ಸಿಕ್ಕಿದಾಗೆಲ್ಲ ಎಲ್ಲೇ ಹೋಗಲಿ ನನಗೆ ಗುರುತಿಡ್ದು ಮಾತಾಡಿಸ್ತಾರೆ. ಸೊ ತುಂಬ ಖುಷಿಯಾಗುತ್ತೆ. ಅದಾದಮೇಲೆ ದಾರೆ ಒಯ್ದ್ವಿ, ಹೊರಟ್ವಿ ನಾವು. ಇಷ್ಟೇ, ಮದುವೆ ಮನೇಲೇನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಹೇಳೋದಂತ ಅಂದರೆ ನಮ್ಮ ರಿಲೇಷನಲ್ಲಿ ಅಲ್ಲಿರೋ ಕೆಲವೊಬ್ಬರಿಗೆ ನನ್ನ ವಿಡಿಯೋ ಅಂದರೆ ಅವರನ್ನು ತೋರಿಸಿ ವಿಡಿಯೋ ಮಾಡೋದ್ರಿಂದನೇ ಜೀವನ ಅನ್ನೋ ಥರ ಎದ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅವ್ರನ್ನ ಯಾರನ್ನೂ ನಾನು ಜಾಸ್ತಿ ತೋರ್ಸೋದಕ್ಕೆ ಹೋಗಲ್ಲ. ನನಗೆ ಯಾರು ಕಂಫರ್ಟಬಲ್, ನನ್ನ ವ್ಲಾಗಿಗೆ ಯಾರು ಕಂಫರ್ಟಬಲ್ ಅವರನ್ನು ಮಾತ್ರ ತೋರಿಸಿರ್ತೀನಿ. ಸೊ ಇವರೆಲ್ಲಿ ಅವರೆಲ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಹೊರಡೋಣ ಅಂದ್ಕೊಂಡು. ಇದು ಬಂದು ನನ್ನ ಹಸ್ಬೆಂಡ್ ತಮ್ಮನ ಮಗಳು. ನಾವು ಊರಿಗೆ ಹೋಗಿ ಅವ್ರನ್ನೆಲ್ಲ ಪಿಕಪ್ ಮಾಡಿಕೊಂಡು ಇಲ್ಲಿಗೆ ಬಂದಿರೋದು. ಸೊ ಹಾಗಾಗಿ ನಾವೆಲ್ಲ ಒಬ್ಬರೇ ಬಂದಿಲ್ಲ. ನನ್ನ ಹಸ್ಬೆಂಡ್ ಊರಿಗೆ ಹೋಗಿ ಅಲ್ಲಿಂದ ಇದನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದ್ವಿ. ನಮ್ಮ ಅಕ್ಕ ಅಲ್ಲಿದ್ದಾರೆ ನೋಡಿ. ನಮ್ಮ ಅಜ್ಜಿ ಮೂಗುತ್ತಿ ಸುಂದ್ರಿ, ಕರೆಕ್ಟಾ? ಎಲ್ಲ ಹಿಡ್ಕೆ
ಸೊ ಅಲ್ಲಿಂದ ಸೀದಾ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ನಮ್ಮ ಅಜ್ಜಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಸೊ ಬೇಸಿಗೆಗೆ ನಮ್ಮ ಅಜ್ಜಿ ಯಾವಾಗಲೂ ಮಲ್ಲಿಗೆ ಇರುತ್ತೆ. ಲಾಸ್ಟ್ ಓಟ್ ಹಾಕೋ ದಿವಸ ಬಂದಿದ್ವಲ್ಲ, ಅವತ್ತು ಬಂದಿದ್ದೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಅವತ್ತು ಸುಮ್ಮನೆ ಹಿಂಗೆ ಹುಷಾರಿಲ್ಲ ಅಂತ ಮಲಗಿತ್ತು. ಬೇಸಿಗೆ ಪಾಪ ಅವ್ರೇನು ಮಾಡ್ತಾರೆ, ಮಧ್ಯಾಹ್ನ ಟೈಮಲ್ಲಿ ಬರೀ ನಿದ್ದೆ ಮಾಡೋದು ಅಷ್ಟೇ ಅಲ್ವಾ ಅಜ್ಜಿ? ಸೊ ಅಲ್ಲಿದ್ದಾರಲ್ಲ ಅವರು ನಮ್ಮ ಮಾವ, ನಮ್ಮ ಅಜ್ಜಿ ಮಗ, ಅಲ್ಲಿ ಫೋಟೋದಲ್ಲಿರೋದು. ಅಜ್ಜಿ ನಾನು ಬರ್ತೀನಿ, ಊಟ ಮಾಡ್ಬಿಟ್ಟು ಹೋಗ್ಲಾ? ನೀನು ಬೆಂಗಳೂರಿಗೆ ಬರಲ್ವಾ? ಬೆಂಗಳೂರಿಗೆ ಬರಬೇಕು. ಯಾವಾಗ ಬರ್ತೀಯಾ? ನೋಡೋಣ. ಬರೀ ಬರಬೇಕು. ನೀ ಯಾವಾಗ ಬರ್ತೀಯ ಹೇಳು, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅಕ್ಕ ಏನು ಸ್ಪೆಷಲ್? ನಮ್ಮ ಅಕ್ಕ ಏನೋ ಮಾಡೋರಿ ಸಾಂಬಾರು ಘಮ ಅಂತ ಇದೆ. ಘಮ ಅಂತಿಲ್ವಾ? ನಮ್ಮ ಯಾಕೆ ಪ್ರೇಮ ಓ ನನ್ನ ಮಗ ಅಲ್ಲೇ ಅಮ್ಮ. ನಮ್ಮ ಅಜ್ಜಿ ಜೊತೆ ಎಲೆ ಅಡಿಕೆ ಪಾರ್ಟಿ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಎಲೆ ಅಡಿಕೆ ಇಟ್ಕೊಂಡು ಹೋಗಿ ದೇವ್ರ ಮನೇಲಿ ಎಲೆ ಇದೆ ತಗೊಂಬೋಗು ಅಂತ ಕಳಿಸ್ತಾ, ಅದಕ್ಕೆ ಹೋಗಿ ತಗೊಂಬಂದು ಎಲೆ ಅಡಿಕೆ ಹಾಕೊಳ್ಳೋಣ ಅಂತ. ಇಂಥ ಬಿಸಿಲು ನೋಡಿದ್ರೆ ನಿಮಗೆ ಹಿಂದೆಗಡೆ ಗೊತ್ತಾಗತ್ತೆ, ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾಜಿ? ತಗೋ, ನಿನಗೆ ಎಷ್ಟು ಬೇಕು ಅಷ್ಟು ಮಾಡಿ. ನಂಗೆ 2 ಎಲೆ ಕೊಡು ಸಾಕು. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿ. ನನಗೆ 2 ಸುಣ್ಣ ಇಲ್ಲ. ನಿಂಗೆ ಎಲೆ ಅಡಿಕೆ ಅಂದ್ರೆ ಅಷ್ಟೊಂದು ಇಷ್ಟನಾ ಅಜ್ಜಿ? ಅಭ್ಯಾಸ. ನಾನು ಒಟ್ಟು ಇಟ್ಟಿದ್ರೆ ಅಡಿಕೆಲಿ ಬಿಡಲ್ಲ, ಬೇಕೇ ಬೇಕು. ಹೊಗೆ ಸೊಪ್ಪಿಲ್ಲ, ಹೊಗೆ ಸೊಪ್ಪು ಹಾಕೊಂಬೇಡ. ಹೊಗೆ ಸೊಪ್ಪು ಹಾಕಿಲ್ಲ ಅಲ್ಲೇ 2 ದಿನದಿಂದ. ತಲೆ ಕೆಟ್ಟ ಹಾಕೊಂಡ್ರು ಬಾಯಾಗಿರಲ್ಲ. ಗೊತ್ತಿಲ್ಲ. ಎಲ್ಲ ಹಾಕೊಂಬಿಟ್ಟೆ. ಸುಣ್ಣ ಜಾಸ್ತಿ ಹಾಕ್ಕೊಂಡು ಖಾರ ಬಿಟ್ಟತ್ತು, ಬಾಯೆಲ್ಲ ಬೆಳ್ತಿದೆ. ನೀನು ಕೊಟ್ಟೆ, ನಾನು ಹಾಕ್ಕೊಂಡೆ. ಸೊ ಮೊನ್ನೆ ಬಂದಿದ್ವಲ್ಲ, ಅದೇ ಮಾವಿನ ತೋಟಕ್ಕೆ ಮತ್ತೆ ಬಂದಿದ್ದೀವಿ ಮಾವಿನ ಹಣ್ಣು ಕಿತ್ಕೊಳ್ಳೋಕ್ಕೆ. ಫುಲ್ಲು ಹಣ್ಣಾಗಿ ಬಿದ್ದಿರೋದು. ಫುಲ್ ಹಣ್ಣಾಗಿದೆ. ಏನು ತೆಂಗಿನ ಮರ ಬಂದ್ಮೇಲೆ ಮಾವಿನ ಮರ ಕತ್ತರಿಸೋದು ಅಂತನಾ ಪ್ಲಾನಿಂಗು? ಯಾರೋ ತಿಂತಾರೆ ಮಾವಿನ ಹಣ್ಣು. ಚೆನ್ನಾಗೈತಾ? ಯಾವ್ದು ಹೇಳಿದ್ರು ಹಣ್ಣು? ಬಾದಾಮಿ ಅಂತ. ಅರ್ಧ ಹಣ್ಣು ಹೋಗ್ಬಿಟ್ಟಿದ್ದಾವೆ. ನೋಡಿದ್ರೆ ನೋಡಿ, ಅರ್ಧ ಹಣ್ಣು ಹೋಗಿದೆ, ಅರ್ಧ ಹಣ್ಣಿದೆ. ಅಲ್ಲೇ ಒಂದು ಎಲೆ ಮಧ್ಯೆ ಒಂದಿದೆ, ಅದು ಚೆನ್ನಾಗಿಲ್ವಾ? ಇಲ್ಲಿ ಕೆಳಗಡೆ ಬಿದ್ದಿರೋದು. ಏನಿವತ್ತು ಕಾಯಿ ಕಿತ್ಕೊಳ್ಳಂಗೆ ಇಲ್ಲ, ಬಿದ್ದಿರೋದು ಹಾಯ್ಕೊಂಡು ಹೋದ್ರೆ ಸಾಕು. ಇದೆಲ್ಲ ಫುಲ್ ಹಣ್ಣು. ಸೊ ನನ್ನ ಜೊತೆ ಇದ್ದಾರಲ್ಲ ಅವರು ಪ್ರೇಮ ಅಂತ ಹೇಳಿಬಿಟ್ಟು, ಅವರು ಬಂದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ತಂದೆ, ನಮ್ಮ ಮಾವ, ಅವರ ತಂಗಿಯ ಮಗಳು ಅಂತ ಅಂದರೆ ಅವರ ಅಜ್ಜಿ ಮನೆಗೆ ಬಂದಿದ್ದು. ನನ್ನ ಹಸ್ಬೆಂಡ್ಗೆ ಅತ್ತೆ ಮಗಳಾಗಬೇಕು, ಸ್ವಂತ ಅತ್ತೆ ಮಗಳು. ಸೊ ಆ ಥರ ಸಂಬಂಧ. ಅವರು ಬಂದರು, ಡ್ರಾಪ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಜೊತೆನೇ ಬಂದರು. ಗುರುಗುಂಟೆ ಪಾಳ್ಯದ ಬರ್ತಾ ಮಳೆ ಜಾಸ್ತಿ ಆಗೋಯ್ತು. ಸ್ವಲ್ಪ ಮಾವಿನ ಹಣ್ಣು ತಂದಿದ್ವಲ್ಲ, ಅವ್ರಿಗೊಂದು ಸ್ವಲ್ಪ ಕೊಟ್ವಿ. ಅವ್ರು ತೊಗೊಂಡು ಅವರು ಬಂದುಬಿಟ್ಟು ಅಪೋಸಿಟ್ ಇರೋದು ಸುಂಕದಕಟ್ಟೆ ಆ ಸೈಡ್ ಹೋಗಬೇಕು. ಅಲ್ಲಿಂದ ಅವ್ರು ಹಾಗೆ ಹೊರಟ್ರು, ನಾವು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ಇವಾಗ ಮನೆಗೆ ಹೋಗ್ತಾ ಇದ್ವಿ. ಆನ್ ದ ವೇ
ಸಖತ್ತು ಮಳೆ ಬರ್ತಾ ಇದೆ ಬೆಳಗ್ಗೆಯಿಂದ. ಊರಲ್ಲೆಲ್ಲ ಅದೇ ಹೇಳ್ತಾ ಇದ್ರು, ಮಳೆ 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 ಮಳೆ, ಬರೀ ಮಳೆದೇ ಸುದ್ದಿ. ಸೊ ಸಖತ್ ಜೋರ್ ಮಳೆ ಬರ್ತಾ ಇದೆ. ಎಷ್ಟು ಜೋರಾಗಿ ಮಾಡ್ತಾ ಇದೆ ಅಂತಂದ್ರೆ ಗಾಳಿ ಪ್ಲಸ್ ಮಳೆ. ಸೊ ತುಂಬಾ ದಿನ ಆದ್ಮೇಲೆ ಈ ತರ ಮಳೆ ಬರ್ತಾ ಇರೋದು ಬಿಡೋದೇ ಖುಷಿನೂ ಆಗತ್ತೆ. ಹಂಗೆ ಸ್ವಲ್ಪ ಊರ್ ಕಡೆ ಮಳೆ ಆದ್ರೆ ಚೆನ್ನಾಗಿರತ್ತೆ ಅಂತಾನು ಅನಿಸ್ತಾ ಇದೆ. ಸೊ ಊರ್ ಕಡೆ ಮಳೆ ಆಗಿಲ್ಲ ಅಲ್ಲ, ಅಲ್ಲೂ ಕೂಡ ತುಂಬಾ ಬಿಸಿಲು ಮಳೆ ಇಲ್ಲ. ಯಾವಾಗಪ್ಪ ಮಳೆ ಬರುತ್ತೆ. ಆಮೇಲೆ ನೀರಿನ ಬೋರ್ವೆಲ್ ಎಲ್ಲ ಸ್ವಲ್ಪ ಖಾಲಿ ಆದಂಗೆ ಆಗ್ಬಿಟ್ಟಿದೆಯಲ್ಲ, ನೀರು ಇಲ್ಲ ಅಂತಿದ್ರು. ಸೊ ಈ ತರ ಮಳೆ ಏನಾದ್ರು ಅಲ್ಲಿ ಬಂದ್ಬಿಟ್ರೆ ಹಬ್ಬ ಎಂತ ಖುಷಿ ಪಡ್ತಾರೋ. ಸೊ ಅಲ್ಲೂ ಒಂದ್ ಸ್ವಲ್ಪ ಮಳೆ ಆಗ್ಲಿ, ಈ ವರ್ಷ ಜೋರ್ ಮಳೆ ಆಗ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊಳ್ಳೋಣ. ಪ್ರೀತಾ ಚೆನ್ನಾಗಿ ಆಟ ಆಡಿ ಚಂದಾಗಿ ನಿದ್ದೆ ಮಾಡಿ, ಬಿಸಿಲು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಅವ್ರ ಅತ್ತೆ ಫುಲ್ ತಲೆಗೆ ಹಳ್ಳೆಣ್ಣೆ ಹಚ್ಬಿಟ್ರು. ಅವ್ರ ಮಕ್ಳಿಗೆಲ್ಲ ಹಚ್ತಾ ಇದ್ರ, ಮೊಮ್ಮಕ್ಳಿಗೆಲ್ಲ ತಲೆಗೆ ಹಳ್ಳೆಣ್ಣೆ ಹಚ್ತಾ ಇದ್ರು. ಬಿಸಿಲು ತಂಪಾಗತ್ತೆ, ಹೀಟ್ ಆಗ್ಬಿಡತ್ತೆ ಮಕ್ಳಿಗೆ ಅಂತ. ಇವನು ಇದ್ನಲ್ಲ ಅಂತ ಹೇಳ್ಬಿಟ್ಟು ಇವನ್ಗೂ ಚೆನ್ನಾಗಿ ಉಜ್ಜವ್ರೆ ತಲೆಗೆ ಹಳ್ಳೆಣ್ಣೆ ಹಾಕ್ಬಿಟ್ಟು. ಹಬ್ಬ ಜೀವ ತಂಪಾಗ್ತಾ ಇದೆ. ಆಮೇಲೆ ಮಳೆ ನೋಡಿದ್ರೆ ಏನೋ ಒಂಥರ ಖುಷಿನೂ ಆಗ್ತಾ ಇದೆ. ಸೌಂಡು ಮಳೆ ಏನ್ ಲಾಸ್ಟ್ ಇಯರ್ ಅಂತೂ ನಾನು ಅಷ್ಟಾಗೇನೋ ಮಳೆ ನೋಡ್ಲಿಲ್ಲ. ಈ ವರ್ಷ ಈಗ ಫಸ್ಟ್ನೇ ಮಳೆ, ಇಷ್ಟು ಜೋರ್ ಮಳೆ ನಾನು ನೋಡ್ತಾ ಇರೋದು. ಹರಿಯೋ ಹಾಗೆ ಬಂದ್ರೆ ಸಾಕು, ಹರಿತಾ ಇದೆ ನೀರು ಆಗ್ಲೇ. ಏನು ನೊರೆ 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 ನೀರು ಬರ್ತಾ ಇದೆಯಲ್ಲ, ಮಳೆ ನೀರ ಏನ್ ನೀರಿದು? ಫುಲ್ಲು ಸೋಪಿನ ನೀರ್ ತರ ಬರ್ತಾ ಇದೆ. ಇದೇನಪ್ಪ ಇದು? ಎರಡು ಕಡೆನೂ ಸೋಪ್ ನೀರ್ ತರ ಬರ್ತಾ ಇದೆ, ಅಥವಾ ಗಾಡಿ ಓಡಾಡಿ ಓಡಾಡಿ ತರ ಏನಾದ್ರು ಆಗ್ತಾ ಇದೆಯೋ ಏನೋ ಗೊತ್ತಿಲ್ಲ. ಏನೋ ಮಳೆ ಬಂತು, ಇವಾಗಂತೂ ರೀಲ್ಸು ಮಳೆ ಬಂತು ಅಂತ. ನೀವು ನೋಡ್ತಾ ಇದ್ದೀರಲ್ಲ, ರೋಡ್ ತುಂಬಾನು ಬರೀ ನೊರೆ 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 ತರ ಬಂದಿದೆ. ಅದು ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ರೋಡ್ ಫುಲ್ಲು ನೊರೆ ನೋಡಿ, ಇದೆಲ್ಲ ನೊರೆದು ನೀರು. ಏನು ಈ ತರ ಇದೆಯಲ್ಲ, ನೊರೆ ನೀರು, ನೊರೆ ಮಳೆ ಬರ್ತಾ ಇದೆಯಾ? ಇಲ್ಲ, ಆ ಥರ ಎಲ್ಲೂ ಬರಲ್ಲ, ಏನೋ ಆಗಿರ್ಬೇಕು ಅನ್ಸುತ್ತೆ. ಪ್ರೇಮ ಅವ್ರನ್ನೆಲ್ಲ ಬಿಡಬೇಕು, ಮತ್ತು ನನ್ನ ಕೆಲಸ ಎಲ್ಲ ನಿಂತೋದು, ಹೋಗಿ ಅಟ್ಲೀಸ್ಟ್ ವಿಡಿಯೋನಾದ್ರು ಎಡಿಟ್ ಮಾಡೋಣ ಅಂತ. ಮಳೆ ಗುಡುಗು ಅಂತೂ ಸಖತ್ ಜೋರಾಗಿ ಬರ್ತಾ ಇದೆ. ನೋಡಿದ್ರಲ್ಲ, ಮಳೆ ಅಂತೂ ತುಂಬಾ ಚೆನ್ನಾಗಿ ಜೋರ್ ಮಳೆ ಬಂತು. ನಾನು ಇಮಿಡಿಯೇಟ್ ಆಗಿ ಊರಿಗೆ ಫೋನ್ ಮಾಡಿದೆ, ಬಂತ ಮಳೆ ಅಂತ. ಅವ್ರು ಹೇಳಿದ್ರು ಮಳೆನೂ ಇಲ್ಲ, ಎಂತದ್ದು ಇದ್ರೆ ಅದ್ರ ಲಕ್ಷಣನೂ ಕಾಣಿಸ್ತಾ ಇಲ್ಲ ಅಂತ. ಅಮ್ಮಂಗ್ ಫೋನ್ ಮಾಡಿದೆ, ಅಮ್ಮನ್ಗೆ ಅಷ್ಟು ಹತ್ರದಲ್ಲೇ ಬಂದ್ವಿ ನಾವು. ನೋಡಿದ್ರೆ ಅಮ್ಮ ಇಲ್ಲ, ಇಲ್ಲೂ ಒಂದ್ ಡ್ರಾಪ್ ಮಳೆ ಇಲ್ಲ ಅಂತಂದ್ರು. ನೋಡಿದ್ರೆ ಗುರುಗುಂಟೆ ಪಾಳ್ಯದಿಂದ ಹಿಡಿದು ಸಿಕ್ಕಾಪಟ್ಟೆ ಮಳೆ ಶುರು ಆಗ್ಬಿಡ್ತು. ನಾನು ಇದೇ ತರ ಅಲ್ಲೂ ಇದಿರತ್ತೆ ಅಂತ ಅನ್ಕೊಂಡೆ. ನೋಡಿದ್ರೆ ಅಲ್ಲಿ ಮಳೆನೇ ಆಗಿಲ್ಲ. ಹಾಗೆ ಇದು ನಾನಿವತ್ತು ಸೀರೆ ಹಾಕೊಂಡು ಹೋಗಿದ್ದ, ಆ ಡ್ರೆಸ್ ತಗೊಂಡ್ ಹೋಗೋದೇ ಮರ್ತು ಬಿಟ್ಟಿದೆ. ಸೊ ನಮ್ಮ ಅಕ್ಕನೇ ಒಂದ್ ಡ್ರೆಸ್ ಕೊಟ್ರು, ಅಲ್ಲೇ ಡ್ರೆಸ್ ಚೇಂಜ್ ಮಾಡಿ. ಸಿಕ್ಕಾಪಟ್ಟೆ ಶೆಕೆಯಲ್ಲಿ ಆ ಸೀರೆ ಅದ್ರಲ್ಲಿ ಇರಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಇದೇ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟೆ. ಹಾಗೆ ಸ್ವಲ್ಪ ಮಾವಿನ ಹಣ್ಣೆಲ್ಲ ತಗೊಂಡ್ ಬಂದ್ವಿ ಅಲ್ವಾ, ಅದನ್ನ ಎಲ್ಲಿಟ್ವಿ ಪ್ರೀತಾ? ನಾನು ಸರಿಯಾದ ಟೈಮಿಗೆ ಹೋದೆ ಅಂತ ಅನ್ಸುತ್ತೆ. ಏನಂತ ಅಂದ್ರೆ ನಮ್ಮ ಅಕ್ಕ ಇದಾರಲ್ಲ ಅಲ್ಲಿ, ಸೊ ಅವ್ರದ್ದು ಮಾವಿನ ಮರದಲ್ಲಿರೋ ಹಣ್ಣೆಲ್ಲ ಆಲ್ರೆಡಿ ಸೇಲ್ ಆಗ್ಬಿಟ್ಟಿದೆ. ಅಂದ್ರೆ ಸೇಲ್ ಮಾಡಿರೋರು ಬಂದು ಕಿತ್ಕೊಂಡು ಹೋಗ್ಬಿಟ್ರಂತೆ. ಹಂಗೂ ನಾವ್ ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದಲ್ಲಿ ಎಷ್ಟೊಂದ್ ಮರದ ಹಣ್ಣನ್ನ ಕಿತ್ಬಿಟ್ಟಿದ್ರು. ಸೊ ನಾವ್ ಹೋದ್ವಿ, ನಮ್ ತೋಟದ ಇನ್ನೂ ಕಿತ್ತಿರ್ಲಿಲ್ಲ, ಅಂದ್ರೆ ಅವ್ರು ಇನ್ನೂ ಬಂದ್ ತಗೊಂಡೋಗಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಗೆ ಎಷ್ಟೊಂದ್ ಹಣ್ಣು ಸಿಕ್ತು ಗೊತ್ತಾ. ತುಂಬಾ ಹಣ್ಣು ಮರದಲ್ಲೇ ಬಿದ್ದು ಕೆಳಗಡೆ ಎಲ್ಲ ಓದಿದ್ರಲ್ಲ, ಅರ್ಧ ಮುಕ್ಕಾಲ್ ಭಾಗ ಹಣ್ಣೆ ಇದೆ, ಕಾಯಿ ಇಲ್ಲ.
ತೋರಿಸ್ತೀನಿ. ಇದ್ರೊಳಗೆ ಹಾಕಿ ಹಿಂಗೆ ಇಟ್ಬಿಟ್ಟಿದ್ದಾರೆ, ಮೆತ್ತಗಾಗ್ಬಿಡುತ್ತೆ ಅನ್ಸುತ್ತೆ. ಅದಕ್ಕೆ ಹಣ್ಣೆಲ್ಲ ಸಪ್ರೇಟ್ ಮಾಡಿ ನೋಡಿ, ಎಲ್ಲ ಮೆತ್ತಗಾಗ್ಬಿಟ್ಟಿದೆ. ಇಷ್ಟು ಕೂಡ ಮರದಲ್ಲೇ ಹಣ್ಣಾಗಿ ಕೆಳಗಡೆ ಬಿದ್ದಿದ್ದಂತ ಹಣ್ಣುಗಳನ್ನ ಹಾಯ್ಕೊಂಡು ಬಂದಿರೋದು. ಇದ್ರೊಳಗೆ ತುಂಬಾ ಹಣ್ಣಾಗಿದೆಯಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಇಡ್ತೀನಿ. ಇಲ್ಲ ಅಂತಂದ್ರೆ ಅದು ಪ್ರೆಷರ್ಗೆ ಮೆತ್ತಗಾಗ್ಬಿಡತ್ತೆ. ನಂಗಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಮನೆ ಎಲ್ಲ ಘಮ 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 ಅಂತ ಇದೆ. ಇದು ಹಿಂಗೆ ಮರದಲ್ಲೇ ಕಿತ್ಕೊಂಡ್ ಬಂದಿದ್ದು. ಲಾಸ್ಟ್ ಟೈಮ್ ಹೋಗಿದ್ವಿ ಅಲ್ಲ, ಅವಾಗ್ಲೂ ಸ್ವಲ್ಪ ಕಿತ್ಕೊಂಡ್ ಬಂದಿದ್ವಿ. ಕಾಯೆಲ್ಲ ಸಪ್ರೇಟ್ ಮಾಡಿ ಇಡ್ತೀನಿ, ಹಣ್ಣೆಲ್ಲ ಎತ್ತಿಟ್ಕೊಂಡ್ಬಿಟ್ರೆ ಆಗತ್ತೆ. ಸೊ ಮೊನ್ನೆ ಹೋಗಿದ್ವಲ್ಲ ಫ್ರೂಟ್ಸ್ ತಗೊಂಡ್ ಬರೋದಕ್ಕೆ, ಅಲ್ಲಿ ಪಾಪ ಯಾರೋ ಒಬ್ರು ಕೇಳ್ತಾ ಇದ್ರು 100 ರೂಪಾಯಿಗೆ ಅಟ್ಲೀಸ್ಟ್ 2 ಮ್ಯಾಂಗೋ ಕೊಡಿ ಅಂತ. ಆಗೋದೇ ಇಲ್ಲ. 2 ಮ್ಯಾಂಗೋ ಅಂತ ಅಂದ್ರೆ ಅದು ಜಾಸ್ತಿ ಆಗತ್ತೆ, ಹಾಫ್ ಕೆಜಿಗಿಂತ 100 ರೂಪಾಯಿ ಕೊಡಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರು. ಇಷ್ಟು ರೇಟ್ ಆಗಿದೆ ಗೊತ್ತಾ ಇವಾಗ ಹಣ್ಣುಗಳೆಲ್ಲ. ಸ್ವಲ್ಪ ಕಾಯು ಕಿತ್ಕೊಂಡ್ ಬಂದೆ, ಯಾಕೆಂತಂದ್ರೆ ಇದನ್ನ ನಾವು 2 ದಿನದಲ್ಲಿ ತಿಂದು ಖಾಲಿ ಮಾಡ್ಬೋದು, 2-3 ದಿನದಲ್ಲಿ ಹಣ್ಣು ಇರಲ್ಲ. ಸೊ ಕಾಯಿ ಆದ್ರೆ ನಿಧಾನಕ್ಕೆ ಹಣ್ಣು ಮಾಡ್ಕೊಂಡು ಸ್ವಲ್ಪ ದಿನ ತಿನ್ಬೋದು. ಅಂತಂದ್ರೆ ನೆಕ್ಸ್ಟ್ ಟೈಮ್ ಹೋಗೋಷ್ಟ್ರೊಳಗೆ ನಮ್ಗೆ ಹಣ್ಣು ಸಿಗೋದಿಲ್ಲ, ಅವರೆಲ್ಲ ಬಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಮನೆಗೆ ಒಂದಿಷ್ಟು ಬಿಟ್ಬಿಟ್ಟು. ಸೊ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಅದಕ್ಕೆ ಕಲರ್ ಆಗಿದೆ ಇದು, ಗಟ್ಟಿಗಿರೋವೆಲ್ಲ. ಇದೇನು ಹಣ್ಣಿದೆಯಲ್ಲ ಇದೆಲ್ಲ ಮರದ ಕೆಳಗಡೆ ಬಿದ್ದಿದ್ದನ್ನ ಹಂಗಂಗೆ ಎತ್ಕೊಂಡು ಬಂದಿರೋದು. ಇಷ್ಟೆಲ್ಲೋ ಆಗಿದೆ ಮಮ್ಮಿ. ಹಣ್ಣಾದ್ರೆ ಎಲ್ಲೋ ಆಗುತ್ತೆ. ಇದು ಬಾದಾಮ್ ಕಾಯಿ, ಬಾದಾಮ್ ಇದರಲ್ಲಿ ಎಷ್ಟೊಂದು ಫ್ಲೇವರ್ ಬರುತ್ತೆ. ರಸ್ಪುರಿ, ಮ್ಯಾಂಗೋ, ಬಾದಾಮ್, ತೋತಾಪುರಿನೇ ಸಿಗ್ಲಿಲ್ಲ, ಅದನ್ನೇ ಕೇಳ್ಕೊಂಡು ಹೋಗಿದ್ದೆ. ಬಟ್ ನನಗೆ ಈ ಸರಿನೂ ಸಿಗ್ಲಿಲ್ಲ. ಎಲ್ಲ ಹಣ್ಣಾಗಿದೆ. ವಾವ್, ಎಂತ ಸ್ಮೆಲ್ ಮಮ್ಮಿ. ಚೂರು ಗಿಡದಲ್ಲೇ ಕಿತ್ತಿರೋದು ಕಾಯಿ ಥರ ಇದೆ. ಇದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊತೀನಿ. ಹಾಗೆ ತುಂಬಾ ಜನ ವ್ಯೂವರ್ಸ್ ಕೇಳ್ತಾ ಇರ್ತೀರಾ, ಯಾಕೆ ಅಂತಂದ್ರೆ ಅಲ್ಲಿ ನಮ್ಮ ಅಕ್ಕನ ಕೂಡ ನೋಡ್ತೀರಲ್ವಾ. ಸೊ ನಾನು ಅಲ್ಲೇ, ನಮ್ಮ ಅಕ್ಕನೂ ಅಲ್ಲೇ ಅಂತ. ನಮ್ಮಿಬ್ರನ್ನು ಕೂಡ ರಿಲೇಷನ್ಗೆ ಮದ್ವೆ ಮಾಡಿ ಕೊಟ್ಟಿದ್ದು. ಅಕ್ಕನ್ನ ಸ್ವಂತ ಅಣ್ಣನ ಮಗನ್ಗೆ ಕೊಟ್ಟು ಮದ್ವೆ ಮಾಡ್ತಾರೆ. ನನ್ನನ್ನ ಬಂದ್ಬಿಟ್ಟು ಸ್ವಂತ ಅಣ್ಣ ಆಗೋದಿಲ್ಲ, ದೊಡ್ಡಪ್ಪನ ಮಗ ಅಂದ್ರೂ ಅಣ್ಣನೇ ಅಲ್ವಾ, ಆ ತರ ಅಣ್ಣ ಆಗ್ಬೇಕು ನನ್ನ ಹಸ್ಬೆಂಡ್ ಅವರ ತಂದೆ. ಸೊ ಆ ತರ ನಮ್ ರಿಲೇಷನ್ ಮದ್ವೆ ಮಾಡ್ತಾರೆ. ನಮ್ಮ ಅಕ್ಕನ್ ಮಾತ್ರ ಸ್ವಂತ ಅಣ್ಣನ ಮಗನ್ಗೆ ಕೊಟ್ಟು ಮದ್ವೆ ಮಾಡಿರ್ತಾರೆ. ನಮ್ಮ ಅಮ್ಮನ ರಿಲೇಷನ್ ಇವರೆಲ್ಲರೂ ಕೂಡ. ಹಾಗಾಗಿ ಅಣ್ಣ ತಮ್ಮದಿರ್ ಮನೆ ಅಲ್ವಾ, ಅಕ್ಕಪಕ್ಕನೇ ಇದೆ, ಒಂದೇ ಊರು. ಅವರು ರಜೆಗಳಲ್ಲಿ ಊರಿಗೆ ಹೋಗಿರ್ತಾರೆ, ಅಲ್ಲಿ ಇರ್ತಾರೆ ಹಬ್ಬಗಳಿಗೆ. ಸೊ ನಾವು ಹೋದಾಗ, ಹಂಗಾಗಿ ನಮ್ಮ ಅಕ್ಕ ಹೋದಾಗೆಲ್ಲ ಸಿಗ್ತಾರೆ. ಒಂದೊಂದ್ಸರಿ ನಾನು ಕನ್ಫ್ಯೂಷನ್ ಆಗಿ ನಿಮ್ಗೆ ಹೇಳಿರ್ತೀನಿ, ಬಟ್ ನಿಮ್ಗೆ ಅರ್ಥ ಆಗಿರೋದಿಲ್ಲ. ಹಾಗಾಗಿ ಆದ್ರೆ ಅವ್ರು ಅಲ್ಲಿ ಸೆಟಲ್ ಆಗಿಲ್ಲ, ಅವ್ರು ಇರೋದು ಬ್ಯಾಂಗ್ಳೂರಲ್ಲಿ, ಅಕ್ಕ ಇರೋದು ಬ್ಯಾಂಗ್ಳೂರಲ್ಲಿ. ಈ ತರ ರಜೆಗಳಲ್ಲಿ ಮಾತ್ರನೇ ಫುಲ್ ಫ್ಯಾಮಿಲಿ ಹೋಗಿ ಸ್ವಲ್ಪ ಸ್ಟೇ ಮಾಡಿ ಒಂದು 15-20 ದಿನ ಇದ್ಬಿಟ್ಟು, ಹಳ್ಳಿಯಲ್ಲೂ ಇರ್ಬೇಕಂತ ಅವ್ರಿಗೆ ಆಸೆ ಇರತ್ತಲ್ವಾ, ಸ್ವಲ್ಪ ದಿನ ಇದ್ಬಿಟ್ಟು ಬರ್ತಾರೆ ಅಷ್ಟೇನ. ಅವ್ರೇನು ಅಲ್ಲಿರೋದಿಲ್ಲ, ಪರ್ಮನೆಂಟ್ ಆಗಿರೋದು ಬೆಂಗಳೂರಲ್ಲೇ. ಹಾಗಾಗಿ ಕೆಲವೊಂದ್ಸರಿ ಅಮ್ಮ ಮನೆಗೆ, ಈ ನಡುವೆ ಅಮ್ಮ ಮನೆಗೆ ಬಂದಿಲ್ಲ ನಮ್ಮ ಅಕ್ಕ, ಸ್ವಲ್ಪ ಬ್ಯುಸಿ ಆಗಿದ್ದಾರೆ. ನಾನು ಅಲ್ಲೇ ಸಿಗ್ತಾ ಇರಲ್ಲ, 2 ಸರಿನೂ ಅಲ್ಲೇ ಸಿಕ್ಕಿದ್ರು, ಅಲ್ಲೇ ಮಾತಾಡ್ಸ್ಕೊಂಡು ಬಂದ್ವಿ. ಈಗ ಇದಿಷ್ಟನ್ನು ಎತ್ತಿಟ್ಬಿಟ್ಟು ಅಡುಗೆ ಏನೂ ಜಾಸ್ತಿ ಮಾಡೋಕೆ ಹೋಗಿ ನಂಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಟ್ರಾವೆಲ್ ಮಾಡಿದ್ರೆ ಸ್ವಲ್ಪ ಟಯರ್ಡ್ ಅನಿಸಿದೆ, ಅಭ್ಯಾಸ ಕಡಿಮೆ ಅಲ್ಲ ನನಗೆ. ಸೊ ಹಾಗಾಗಿ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಕಟ್ ಮಾಡಿಕೊಡೋಣ ಊಟಕ್ಕೆ ಸ್ವಲ್ಪ. ಸೊ ಫ್ರೆಂಡ್ಸ್, ನೆನ್ನೆ ವ್ಲಾಗನ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಕರೆಂಟ್ ಹೋಯ್ತು. ಅದಾದ್ಮೇಲೆ ತುಂಬಾನೇ ಟಯರ್ಡ್ ಆಗಿತ್ತಲ್ಲ, ಸುಮ್ಮನೆ ಆರಾಮಾಗಿ ಮಲ್ಕೊಂಡು ಬಿಟ್ವಿ. ಸೊ ಇವಾಗ ಎದ್ದು ಫ್ರೆಶ್ ಆಗಿ ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಅಥವಾ ಯಾವಾಗಾದ್ರೂ ಹನುಮಾನ್ ಚಾಲೀಸ್ ಕೇಳಿದ್ರೆ ತುಂಬಾ ಒಳ್ಳೇದು ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಹಾಕಿದ್ದೆ. ಅದಕ್ಕೆ ಕೇಳಿಸ್ಕೊಂತ ಹಾಗೆ ಕಾಫಿ ಎಲ್ಲ ಆಯ್ತು. ಹಾಗೆ ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಮುಗಿಸ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿನ್ನೆ ವ್ಲಾಗ್ ಎಂಡ್ ಮಾಡೋದೇ ಮರ್ತೋಗಿತ್ತು. ಸರಿ, ಇವಾಗಲೇ ಎಂಡ್ ಮಾಡಿಬಿಟ್ಟು ಅದು ಮುಗಿಸೋಣ ಇನ್ನೇನು ಅಂತ ಹೇಳ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತು ಪ್ರಗತಿಗೆ ಇಂಜೆಕ್ಷನ್ ಕೊಡ್ಸೋದಿದೆ, ಮತ್ತೆ ಅದು
ಥರ್ಡ್ ಇಂಜೆಕ್ಷನೋ ಇತ್ತು. ಸೊ ಅಲ್ಲಿಗೂ ಕರ್ಕೊಂಡು ಹೋಗಬೇಕು. ಅದು ರೇಬಿಸ್ ಇಂಜೆಕ್ಷನ್ ಕೊಡಿಸ್ತಾ ಇದ್ವಲ್ಲ, ಸರಿ ಅಂತ ಹೇಳ್ಬಿಟ್ಟು ಪ್ರಗತಿನೂ ಎಲ್ಲ ರೆಡಿ ಆಗ್ತಾಯಿದ್ರು. ನೆನ್ನೆನೇ ಕೊಡಿಸ್ಬೇಕಾಯ್ತು, ನೆನ್ನೆ ಅಲ್ಲೋದ್ವಲ್ಲ, ಅದಕ್ಕೋಸ್ಕರ ಅದು ಮಿಸ್ ಆಯಿತು. ಏನು ಹೇಳ್ತಾರೆ ಇವಾಗ ಡಾಕ್ಟರ್ ಗೊತ್ತಿಲ್ಲ, ಬೈತಾರೋ ಏನೋ. ಹಾಗೆ ಸೊ ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.